ರಾಜಕಾಲುವೆ ತೆರವು ಮಾಡ್ರಿ, ಇಲ್ಲ ಅಂದ್ರೆ ವಿಷ ಕುಡಿತೇನೆ, ನನಗೆ ವಿಷ ಕುಡಿಯದೆ ಬೇರೆ ದಾರಿ ತೋರ್ತಾ ಇಲ್ಲ ಅಂತ ಮಹಿಳೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಕಾಲುವೆ ತೆರವು ಮಾಡ್ರಿ, ಇಲ್ಲ ಅಂದ್ರೆ ವಿಷ ಕುಡಿತೇನೆ ಅಂತ ಮಹಿಳೆಯೊಬ್ಬರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ವಿಷ ಕುಡಿಯದೆ ಬೇರೆ ದಾರಿ ತೋರ್ತಾ ಇಲ್ಲ. ಕೈಯಲ್ಲಿ ವಿಷದ ಬಾಟಲ್ ಹಿಡಿದು ಪ್ರತಿಭಟಿಸಿದ್ದಾರೆ ಲಲಿತಮ್ಮ ಎಂಬಾಕೆ. ದೇವನಹಳ್ಳಿಯ ಮುದ್ದನಾಯಕನಹಳ್ಳಿ ಪ್ರೊಟೆಸ್ಟ್ ವೇಳೆ ಈ ಒಂದು ಹೈ ಡ್ರಾಮಾ ಮಾಡಿದ್ದಾರೆ. ತೆರವು ಮಾಡಿದ್ದ ರಾಜಕಾಲುವೆ ಮತ್ತೆ ಮುಚ್ಚಿ ಅದನ್ನು ಗೋಪಾಲಪ್ಪ ದರ್ಪವನ್ನು ತೋರಿದ್ದಾರೆ. ಕಳೆದ ವರ್ಷ ಒತ್ತುವರಿ ತೆರವು ಮಾಡಿದ್ದಂಥ ತಾಲೂಕು ಆಡಳಿತ ಮತ್ತೆ ಕಾಲುವೆ ಮುಚ್ಚಿದ್ದಕ್ಕೆ ರಸ್ತೆಯಲ್ಲೇ ನಿಲ್ಲುತ್ತಿರುವಂಥ ನೀರು, ಇದರಿಂದಾಗಿ ಕಂಗೆಟ್ಟಿರುವಂಥ ಮಹಿಳೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಕಾಲುವೆ ಕೂಡಲೇ ತೆರವು ಮಾಡ್ರಿ, ಇಲ್ಲ ಅಂದರೆ ವಿಷ ಕುಡಿತೀನಿ ಅಂತ ಹೈ ಡ್ರಾಮಾ ಮಾಡಿದ್ದಾರೆ. ಕಳೆದ ವರ್ಷ ಒತ್ತುವರಿ ತೆರವು ಮಾಡಿದ್ದಂಥ ತಾಲೂಕು ಆಡಳಿತ ಮತ್ತೆ ಕಾಲುವೆಯನ್ನು ಮುಚ್ಚಿದ್ದಕ್ಕೆ ರಸ್ತೆಯಲ್ಲೇ ನಿಲ್ತಾ ಇದೆ ನೀರು. ಮಳೆಯಿಂದಾಗಿ ರಸ್ತೆಯಲ್ಲಿ ನಿಂತ ಮಳೆ ನೀರಿನಲ್ಲಿ ಕೂತು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಕಾಲುವೆ ತೆರವುಗೊಳಿಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗ್ತಾ ಇದೆ. ಕಾಲುವೆ ಮುಚ್ಚಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಸ್ಥಳೀಯರು. ದೇವನಹಳ್ಳಿಯ ಮುದ್ದನಾಯಕನಹಳ್ಳಿ ಪ್ರೊಟೆಸ್ಟ್ ವೇಳೆ ಲಲಿತಮ್ಮ ಎಂಬಾಕೆ ಈ ಹೈ ಡ್ರಾಮಾ ಮಾಡಿದ್ದು, ತೆರವು ಮಾಡಿದ್ದಂಥ ರಾಜಕಾಲುವೆಯನ್ನು ಮತ್ತೆ ಮುಚ್ಚಿ ಗೋಪಾಲಪ್ಪ ಎಂಬಾತ ದರ್ಪ ತೋರಿದ್ದ, ಅದನ್ನೀಗ ಓಪನ್ ಮಾಡಿ ಅಂತ ಹೇಳ್ತಿದ್ದಾರೆ. ಪಂಚಾಯಿತಿ ಕಡೆಯಿಂದ ಆ ಚರಂಡಿನೆಲ್ಲ ಮುಚ್ಚಾಕಿದ್ದಾರೆ. ಇದ್ರಲ್ಲಿ ಬಂದು 9 ಗುಂಟೆ ರಾಜಕಾಲುವೆ ಇದೆ. ಆ ರಾಜಕಾಲುವೆನ ಮುಚ್ಚಾಕಿದ್ದಾರೆ. ನೀರು ಹತ್ತು ಹೋದಂಗೆ ಇಲ್ಲಿ ಸ್ಟಾಕ್ ಮಾಡಿದ್ದು. ನಾವೇನು ಮಾಡ್ಬೇಕು? ಇವಾಗ ನಮ್ಮ ಮನೆ ಕಡೆಯಿಂದ ತೊಂದರೆ ಆಯ್ತು, ಇಲ್ಲಿ 10 ಜನ ಓಡಾಡೋಕ್ಕೂ ತೊಂದರೆ ಆಗ್ತದೆ. ನಾವೇನು ಇದರಿಂದ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ. ಇದರಿಂದ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಇದೆ. ಅದನ್ನ ಅಧಿಕಾರಿಗಳಿಗೆಲ್ಲ ತಿಳಿದ್ರು, ಮನೆ ಹೋಗಿ ಹೇಳ್ಬಿಟ್ಟು ಬಂದು ಕೊಟ್ಟು ತೆರವುಗೊಳಿಸಲಿ. ಏನು ತಾಲೂಕು ಆಫೀಸಲ್ಲಿ ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ಕೊಟ್ಟು 1 ತಿಂಗಳಾಗಿದೆ. DC ಗಮನಕ್ಕೆ ಕೊಟ್ಟಿದ್ದಾರೆ. DC ಅವರು ಇದ್ಕೊಂಡು VI ಹೇಳ್ತೀವಿ ಅಂತ ಹೇಳ್ತಿದ್ರು. ಸರ್ವೆ ಅವರು ಬಂದು ಸರ್ವೆ ಮಾಡಿದ್ರು, ಆ ಸರ್ವೆಲಿ ಹೋಗ್ತಾ ಇಲ್ಲ ಇವರು. 9 ಗುಂಟೆ ಬಿ ಖರಾಬ್ ಇದೆ. ಆ ಖರಾಬ್ ಅಲ್ಲ ಬಡವರು ಬದುಕಲಿ ಇದು ಮಾಡ್ಬಿಟ್ಟು ಚರಂಡಿ ಎಲ್ಲ ಮುಚ್ಚಿ ಅಂತ ಹೇಳಿ ಏನಿಲ್ಲ, ಜಮೀನಿಲ್ಲ, ಜೆಟ್ಟಿಲ್ಲ, ಎಲ್ಲ ನೀನು ಚರಂಡಿ ಅವು ಕಾಲುವೆ ಇದ್ದಲ್ಲ, ಇದು ಕಾಲುವೆ ಅವೇ ಇರ್ಬೋದು. ನೀನು ಯಾಕೆ ಕೊಡು ಮುಂಚೆ ಅವತ್ತಿನಿಂದ ನೀರು ಜಾಗ ಏನೂ ಇಲ್ಲ, ಏನೂ ಇಲ್ಲ ಸರ್. ನಮ್ಗೆ ವಯಸ್ಸಿಗೆ ಬಂದಿರೋ ಮಕ್ಕಳು ಹೆಣ್ಮಕ್ಳು ಎಲ್ಲ ಇದಾರೆ. ಆಚೆ ಬೈಲಿಗೆ ಹೋಗಲ್ಲ ಅಂದ್ಬಿಟ್ಟು ಅಷ್ಟೇ ಆರಿದ್ರು. ಇಲ್ಲ ಈ ಸ್ವಚ್ಛ ಮಾಡಿಲ್ಲ ಅಂತಂದ್ರೆ ಇದೇ ಗತಿ ಅಂತ ಅಷ್ಟೇ ಸರ್. ಸ್ವಚ್ಛ ಆಗಿಲ್ಲ ಅಂತಂದ್ರೆ ಇದೇ ಗತಿ. ನಮ್ಮ ಇದು ಕಾರಳ್ಳಿ ಪಂಚಾಯತಿಗೆ ಹಿಂಗ್ ಬರ್ಬೇಕು ಸರ್. ಆವತ್ತಿಂದ ಓಟ್ ಹಾಕ್ತಾ ಇಲ್ಲ ಸರ್ ನಾವು. ನಮ್ ಕ್ಯಾಸ್ಟರ್ ಈ ರೀತಿ ಕೊಡ್ತಾ ಇರೋದು ನಮ್ಗೆ. ಅವ್ರ ಆವತ್ತಿಂದ ಇದೇ ಊರಾಗೆ ಇದ್ದೀನಿ, ಇಲ್ಲೇ ಇದ್ದೀನಿ ಸರ್. ನಾನು ಬೆಲೆ ಕೆಲಸ ಕೊಡ್ತಾರೆ ಸರ್. ನಮ್ಗೆ ಮಾತು ಒಂದು ಬೆಲೆನೇ ಇಲ್ಲ ಸರ್. ಬಂದ್ಬಿಟ್ಟು ಇಲ್ಲಿ ಹಿಂಗ್ ಮಾಡದ್ಮೇಲೆ ಹಸು ಚೆನ್ನಾಗಿದ್ರೆ ಆಗೈತೆ. ಹಸು ನೋಡಿ ಎಲ್ಲ ಐತೆ. TV9 ಹಾಕಿ ನಡೀರಿ. ಹಸುನ ಹಂಗೆ ಐತೆ. ಟ್ಯಾಂಕ್ ತಗೊಂಬಂದಿದ್ದೀರಿ, ಹಾಲು ಕರಿ ಹಸುನು ನೋಡಿ ತೊಂದ್ರೆ ಆಗ ಹಸು ಹೆಂಗೈತೆ. ಏನು ಬಡಪಾಯಿ ಮಾಡೋದು ಪೊಲೆ ಹಿಂಸೆ ಕೊಡ್ತಾರೆ.